Good morning, students. So last class we discussed about male reproductive system, female reproductive system. So female reproductive system in general detail ಆಗಿ discuss ಮಾಡಿದ್ವಿ. Okay, according to the syllabus. So ಇವತ್ತು in this class we will be discussing the next topic ಯಾವುದಂದ್ರೆ gametogenesis. Okay. So ಇವತ್ತು next topic discuss ಮಾಡೋಣ. The next topic is gametogenesis. So as you already know, so gametogenesis ಅಂದ್ರೆ ಏನು ನಿಮಗೆ already ಗೊತ್ತು. So what is gametogenesis? Okay, so gametogenesis is the process of formation of gametes. The process of formation of gametes, it is called as gametogenesis. So gameto andre gametes, genesis andre formation. The process of formation of gametes, it is called as gametogenesis. ತಿಳಿತಾ ಇದು ಐಡಿಯಾ ಅಂತ? ಓಕೆ ಇಲ್ಲ. ಸೊ ಹ್ಯೂಮನ್ ಬೀಯಿಂಗ್ಸ್ ಒಳಗಡೆ ಗ್ಯಾಮೆಟೋಜೆನೆಸಿಸ್, ಗ್ಯಾಮೆಟ್ಸ್ ಅಂದ್ರೆ ಯಾವ? ಹ್ಯೂಮನ್ ಬೀಯಿಂಗ್ಸ್ ಒಳಗಡೆ ಗ್ಯಾಮೆಟ್ಸ್ ಅಂದ್ರೆ ಮೇಲ್ ಗ್ಯಾಮೆಟ್ ಅಂದ್ರೆ ಸ್ಪರ್ಮ್, ಫಿಮೇಲ್ ಗ್ಯಾಮೆಟ್ ಅಂದ್ರೆ ಎಗ್. ಓಕೆ, ಮೇಲ್ ಗ್ಯಾಮೆಟ್ ಅಂದ್ರೆ ಸ್ಪರ್ಮ್, ಫಿಮೇಲ್ ಗ್ಯಾಮೆಟ್ ಅಂದ್ರೆ ಎಗ್. ಓಕೆ, ಸೊ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂತ ಪ್ರೊಸೆಸ್ ಗೆ ಅಂತ ಕರೀತಾರ, ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂತ ಪ್ರೊಸೆಸ್ ಗೆ ಅಂತ ಕರೀತಾರೆ, ಇಟ್ ಇಸ್ ಕಾಲ್ಡ್ ಆಸ್ ಸ್ಪರ್ಮ್ಯಾಟೋಜೆನೆಸಿಸ್. ಏನಂತ ಕರೀತಾರೆ? ಸ್ಪರ್ಮ್ಯಾಟೋಜೆನೆಸಿಸ್. ಸಿಮಿಲರ್ಲಿ ಫಿಮೇಲ್ ಗ್ಯಾಮೆಟ್ ಯಾವುದು? ಎಗ್. ಎಗ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಓವಮ್ ಅಂತ ಕರೀತಾರ. ಸೊ ಅದನ್ನ ಪ್ರೊಡ್ಯೂಸ್ ಮಾಡುವಂತ ಪ್ರೊಸೆಸ್ ಗೆ ಅಂತ ಕರೀತಾರೆ, ಇಟ್ ಇಸ್ ಕಾಲ್ಡ್ ಆಸ್ oogenesis. ಏನ್ ಕರೀತಾರೆ? oogenesis. ಸೊ ನೆನಪಿಟ್ಟುಕೋರಿ, ಇಲ್ಲಿ ಮೂರು ವರ್ಡ್ ಹೇಳಿದೆ ನಾನು. ಫಸ್ಟ್ ವರ್ಡ್, ದ ಫಸ್ಟ್ ವರ್ಡ್ ಈಸ್ ಗ್ಯಾಮೆಟೋಜೆನೆಸಿಸ್. Gametogenesis is, it is the process of formation of gametes. It is the process of formation of gametes. ಅದಕ್ಕೆ ಏನು ಕರೀತಾರೆ? ಗ್ಯಾಮೆಟೋಜೆನೆಸಿಸ್. ಸೊ ಗ್ಯಾಮೆಟ್ಸ್ ಅಂದ್ರೆ ಎರಡು ಬರ್ತಾವ, ಒಂದು ಮೇಲ್ ಗ್ಯಾಮೆಟ್, ಇನ್ನೊಂದು ಫಿಮೇಲ್ ಗ್ಯಾಮೆಟ್. ಸೊ ಮೇಲ್ ಗ್ಯಾಮೆಟ್ ಅಂದ್ರೆ ಸ್ಪರ್ಮ್, ಫಿಮೇಲ್ ಗ್ಯಾಮೆಟ್ ಅಂದ್ರೆ ಎಗ್. ಮೇಲ್ ಗ್ಯಾಮೆಟ್ ಅಂದ್ರೆ ಸ್ಪರ್ಮ್, ಫಿಮೇಲ್ ಗ್ಯಾಮೆಟ್ ಅಂದ್ರೆ ಎಗ್. ಸೊ ಮೇಲ್ ಗ್ಯಾಮೆಟ್ ಅಂದ್ರೆ ಸ್ಪರ್ಮ್, ಫಿಮೇಲ್ ಗ್ಯಾಮೆಟ್ ಅಂದ್ರೆ ಎಗ್. ಸೊ ಸ್ಪರ್ಮ್ ಪ್ರೊಡ್ಯೂಸ್ ಮಾಡೋ ಪ್ರೊಸೆಸ್ ಗೆ ಏನು ಕರೀತಾರೆ? ಸ್ಪರ್ಮ್ಯಾಟೋಜೆನೆಸಿಸ್. ಎಗ್ ಪ್ರೊಡ್ಯೂಸ್ ಮಾಡೋ ಪ್ರೊಸೆಸ್ ಗೆ ಏನು ಕರೀತಾರೆ? oogenesis ಅಂತ ಕರೀತಾರೆ. ತಿಳಿತಾ ಇದು? ಓಕೆ, ಇವೆರಡು ವರ್ಡ್ಸ್ ಅನ್ಕೊಂಡಿದ್ದ ಈಗ. ಓಕೆ, ಸೊ ಈಗ ಏನ್ ಮಾಡೋಣ ಅಂದ್ರೆ ನಾವು ವಿ ವಿಲ್ ಬಿ ಡಿಸ್ಕಸಿಂಗ್ ದ ಫಸ್ಟ್ ಪ್ರೊಸೆಸ್. ಫಸ್ಟ್ ಪ್ರೊಸೆಸ್ ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಪ್ರೊಸೆಸ್ ಯಾವ್ದ್ರಿ? ಸೊ ಫಸ್ಟ್ ಪ್ರೊಸೆಸ್ ಯಾವ್ದಂದ್ರೆ ಸ್ಪರ್ಮ್ಯಾಟೋಜೆನೆಸಿಸ್ ನ ಡಿಸ್ಕಸ್ ಮಾಡೋಣ. ವಿ ವಿಲ್ ಬಿ ಡಿಸ್ಕಸಿಂಗ್ ಸ್ಪರ್ಮ್ಯಾಟೋಜೆನೆಸಿಸ್. ಸ್ಪರ್ಮ್ಸ್ ಹೆಂಗ್ ಪ್ರೊಡ್ಯೂಸ್ ಆಗ್ತಾವ ಅನ್ನೋದು ಪ್ರೊಸೆಸ್ ನ ನಾವು ಈಗ ಏನ್ ಮಾಡೋಣ? ಡಿಸ್ಕಸ್ ಮಾಡೋಣ. ಓಕೆ, ಸೊ ಸ್ಪರ್ಮ್ಯಾಟೋಜೆನೆಸಿಸ್ ಪ್ರೊಸೆಸ್ ನ ಡಿಸ್ಕಸ್ ಮಾಡಿ ದೆನ್ ವಿ ವಿಲ್ ಮೂವ್ ಆನ್ ಟು ದ ಸ್ಟ್ರಕ್ಚರ್ ಆಫ್ ದ ಸ್ಪರ್ಮ್. ಇವೆರಡು ಟಾಪಿಕ್ ನ ಈ ವಿಡಿಯೋ ಒಳಗಡೆ ಕವರ್ ಮಾಡೋಣ. ಓಕೆ, ದಿಸ್ ವಿಡಿಯೋ ಕವರ್ಸ್ ಟೂ ಟಾಪಿಕ್ಸ್. ಒಂದೇದಾದ್ರಿ ಸ್ಪರ್ಮ್ಯಾಟೋಜೆನೆಸಿಸ್ ಅಂಡ್ ಅನದರ್ ಟಾಪಿಕ್ ಈಸ್ ಸ್ಟ್ರಕ್ಚರ್ ಆಫ್ ದ ಸ್ಪರ್ಮ್. ಓಕೆ, ಸೊ ಫಸ್ಟ್ ಸ್ಪರ್ಮ್ಯಾಟೋಜೆನೆಸಿಸ್. ಸೊ ಸ್ಪರ್ಮ್ಯಾಟೋಜೆನೆಸಿಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು. ಸ್ಪರ್ಮ್ಯಾಟೋಜೆನೆಸಿಸ್ ಇಸ್ ಅ ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್. ಇಟ್ ಇಸ್ ಅ ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್. ಅದಕ್ಕೆ ಏನ್ ಕರೀತಾರ? ಸ್ಪರ್ಮ್ಯಾಟೋಜೆನೆಸಿಸ್. ಓಕೆ, ಸೊ ಹೆಂಗಾಗತ್ತೆ ನೋಡೋಣ. ಈಗ ನಿಮ್ಗೆ ಆಲ್ರೆಡಿ ನೀವು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕಲ್ತಿರಿ. ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಟೆಸ್ಟಿಸ್ ಒಳಗಡೆ ನನಗೆ ಒಂದು ಸ್ವಲ್ಪ ಪಾರ್ಟ್ಸ್ ಹೇಳಿದೆ, ಟೆಸ್ಟಿಸ್ ಒಳಗಡೆ ಒಂದು ಸ್ವಲ್ಪ ಪಾರ್ಟ್ಸ್ ಹೇಳಿದೆ. ಟೆಸ್ಟಿಸ್ ಒಳಗಡೆ ನಾನು ಟೆಸ್ಟಿಸ್ ನ ಕಟ್ ಮಾಡಿದ್ರೆ ಯು ಆರ್ ಹ್ಯಾವಿಂಗ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್. ಟೆಸ್ಟಿಸ್ ನ ಕಟ್ ಮಾಡಿದ್ರೆ ಯು ಆರ್ ಹ್ಯಾವಿಂಗ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್. ಸೊ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಒಳಗಡೆ ಏನಿರ್ತಾವ್ರಿ? ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಸೊ ಟೆಸ್ಟಿಸ್ ನ ಕಟ್ ಮಾಡಿದ್ರೆ ಯು ಆರ್ ಹ್ಯಾವಿಂಗ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್. ಸೊ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಒಳಗಡೆ ಏನಿರ್ತಾವ? ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇರ್ತಾವ. ಸೊ ಆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಒಳಗಡೆ ಏನಾಗತ್ತ? ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗ್ತಾವ ಅಂತ ಹೇಳಿದೆ, ನೆನಪೈತಿದ್ದು. ಸೊ ಟೆಸ್ಟಿಸ್ ನ ಕಟ್ ಮಾಡಿದ್ರೆ ಅದರೊಳಗಡೆ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಇರ್ತಾವ, ವಿಚ್ ಆರ್ ಕಾಲ್ಡ್ ಆಸ್ ಕಂಪಾರ್ಟ್ಮೆಂಟ್ಸ್. ಓಕೆ, ಆ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಒಳಗಡೆ ಏನಿರ್ತಾವ? ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇರ್ತಾವ, ಕಾಯಿಲ್ಡ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತಾವ. ಓಕೆ ಅಂತ ಕರೀತಾರ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಸೊ ದೋಸ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ದೋಸ್ ಪ್ರೊಡ್ಯೂಸ್ ಏನ್ರಿ? ಸ್ಪರ್ಮ್ಸ್. ಕರೆಕ್ಟ್ ಆಯ್ತು? ಇಷ್ಟು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಈಗ ಹೆಂಗ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗ್ತಾವ ನೋಡೋಣ. ಸೊ ಟೆಸ್ಟಿಸ್ ಒಳಗಡೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಒಳಗಡೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಒಳಗಡೆ ದೇರ್ ಆರ್ ಸೆಲ್ಸ್ ಕಾಲ್ಡ್ ಆಸ್ ಸ್ಪರ್ಮ್ಯಾಟೋಗೋನಿಯಂ ಸೆಲ್ಸ್. ಟೆಸ್ಟಿಸ್ ಒಳಗಡೆ within seminiferous tubules, testis ಒಳಗಡೆ seminiferous tubule ಒಳಗಡೆ there are cells called as spermatogonium cells. ಈ spermatogonium cells, each spermatogonium cells they are having 46 chromosomes. Each spermatogonium cells they are having 46 chromosome. Okay, ಅಂತ ಕರೀತಾರೆ ಡಿಪ್ಲಾಯ್ಡ್ ಅಂತ ಕರೀತಾರೆ. Okay, because they are having 46 chromosome. So spermatogonium cells ಏನಾಗ್ತಾವ? ಆ spermatogonium cells ಒಳಗಡೆ one ಸ್ವಲ್ಪ cells called as primary spermatocytes. Spermatogonium cells ಒಳಗಡೆ there are some cells which are called as primary spermatocytes. ಆ primary spermatocytes ಏನಾಗ್ತಾವ? they undergo first meiotic division. The primary spermatocytes, these are the types of spermatogonium cells. What are primary spermatocytes? The primary spermatocytes, these are the types of spermatogonium cells
ಓಕೆ, ಹಂಗಾರೆ ಅದರೊಳಗಡೆ ಪ್ರತಿ ಒಂದು ಸೆಲ್ ಒಳಗಡೆ ಎಷ್ಟು ಕ್ರೋಮೋಸೋಮ್ಸ್ ಇರ್ತಾವು? 46 ಕ್ರೋಮೋಸೋಮ್ಸ್ ಇರ್ತಾವು. ದೇ ಅಂಡರ್ಗೋ ಫಸ್ಟ್ ಮಿಯೋಟಿಕ್ ಡಿವಿಷನ್. ನಿಮ್ಗೆ ಗೊತ್ತಿದ್ದು ಫಸ್ಟ್ ಇಯರ್ ಒಳಗಡೆ ಕಲ್ತಿರಿ ಮೈಟೋಸಿಸ್ ಮಿಯೋಸಿಸ್ ಚಾಪ್ಟರ್ ಒಳಗಡೆ ಮಿಯೋಸಿಸ್ ಒಳಗಡೆ 2 ಡಿವಿಷನ್ ಆಗ್ತವೆ. ಓಕೆ, ಸೊ ಫಸ್ಟ್ ಮಿಯೋಸಿಸ್ ಡಿವಿಷನ್ ಆದಾಗ ವೆನ್ ಸ್ಪರ್ಮ್ಯಾಟೋಗೋನಿಯಂ ಸೆಲ್ಸ್ ದೇ ಅಂಡರ್ಗೋ ಫಸ್ಟ್ ಮಿಯೋಟಿಕ್ ಡಿವಿಷನ್, ಅವು ಏನ್ ಫಾರ್ಮ್ ಮಾಡ್ತಾವ ಅಂತಂದ್ರ ಫಸ್ಟ್ ಮಿಯೋಟಿಕ್ ಡಿವಿಷನ್ ಆದಾಗ ದೇ ಫಾರ್ಮ್ ಏನ್ರಿ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್. ತಿಳಿತಾ? ಸೊ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್, ದೀಸ್ ಆರ್ ದ ಟೈಪ್ಸ್ ಆಫ್ ಸ್ಪರ್ಮ್ಯಾಟೋಗೋನಿಯಂ ಸೆಲ್ಸ್ which are present in the seminiferous tubules. First point, primary spermatocytes, these are the types of spermatogonium cells which are present in the seminiferous tubules. Okay, second point, these primary spermatocytes, okay, other chromosome number eshtirutte, each cell has 46 chromosome, each cell has 46 chromosome. Second point. Third point, these primary spermatocytes they undergo first meiotic division. These primary spermatocytes they undergo first meiotic division to form two haploid secondary spermatocytes. So primary spermatocytes first meiotic division ಆಗಿ ಏನು ಫಾರ್ಮ್ ಮಾಡ್ತಾವು? 2 haploid secondary spermatocytes ನ ಫಾರ್ಮ್ ಮಾಡ್ತಾವು. ತಿಳಿತಾ? ಅಲ್ಲಿಗೆ ಏನಾಯ್ತು? ಫಸ್ಟ್ ಮಿಯೋಸಿಸ್ ಕಂಪ್ಲೀಟ್ ಆಯ್ತು. ಅಲ್ಲಿಗೆ ಫಸ್ಟ್ ಮಿಯೋಸಿಸ್ ಕಂಪ್ಲೀಟ್ ಆಗ್ತದೆ. ಮುಂದೇನಾಗುತ್ತೆ? ಮುಂದೆ these secondary spermatocytes they again undergo second meiotic division. The secondary spermatocytes they again undergo second meiosis. They undergo second meiotic division to form structures called as spermatids. ತಿಳಿತಾ ಇದು? ಮುಂದೇನಾಗತ್ತಂದ್ರೆ ಮುಂದೆ ಇದ ಸ್ಪರ್ಮ್ಯಾಟಿಡ್ಸ್ ಡೆವಲಪ್ ಆಗಿ ಏನ್ ಫಾರ್ಮ್ ಮಾಡ್ತಾವ? ಸ್ಪರ್ಮ್ಯಾಟೋಜೋವಾ ಫಾರ್ಮ್ ಮಾಡ್ತಾವ. ಮುಂದೆ ಇದ ಸ್ಪರ್ಮ್ಯಾಟಿಡ್ಸ್ ಫರ್ದರ್ ದೇ ಡೆವಲಪ್ ಟು ಫಾರ್ಮ್ ಏನ್ರಿ ಸ್ಪರ್ಮ್ಯಾಟೋಜೋವಾ. ತಿಳಿತಾ ಇದು? ಇದ ಪ್ರೊಸೆಸ್ ನಾವೇನ್ ಕರಿತೀವಿ? ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಕರಿತೀವಿ. ಸೊ ಸ್ಪರ್ಮ್ಯಾಟೋಜೆನೆಸಿಸ್ ಅಂದ್ರೆ ಏನು? ಸ್ಪರ್ಮ್ಯಾಟೋಜೆನೆಸಿಸ್ ಅಂದ್ರೆ ದ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಸ್ಪರ್ಮ್ಯಾಟೋಜೋವಾ. ಸ್ಪರ್ಮ್ಯಾಟೋಜೋವಾ ಅಂದ್ರೆ ಏನು? ಸ್ಪರ್ಮ್ಯಾಟೋಜೋವಾ ಅಂದ್ರೆ ಬೇರೆ ಏನಲ್ಲ, ನಾವೇನ್ ಸ್ಪರ್ಮ್ಸ್ ಅಂತ ಕರಿತೀವಿ ಅದಕ್ಕೆ ಏನ್ ಕರೀತಾರೆ? ಸ್ಪರ್ಮ್ಯಾಟೋಜೋವಾ ಅಂತ ಕರೀತಾರೆ. ನಾವೇನ್ ಸ್ಪರ್ಮ್ಸ್ ಅಂತ ಕರಿತೀವಿ ಅದಕ್ಕೆ ಟೆಕ್ನಿಕಲಿ ಏನ್ ಕರೀತಾರೆ? ಸ್ಪರ್ಮ್ಯಾಟೋಜೋವಾ ಅಂತ ಕರೀತಾರೆ. ಸೊ ದ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಸ್ಪರ್ಮ್ಯಾಟೋಜೋವಾ ಫ್ರಾಮ್ ಸ್ಪರ್ಮ್ಯಾಟಿಡ್ಸ್, ಇದಕ್ಕೆ ಏನ್ ಕರೀತಾರೆ? ಸ್ಪರ್ಮ್ಯಾಟೋಜೋವಾ ಅಂತ ಕರೀತಾರೆ. ಸೊ ಸ್ಪರ್ಮ್ಯಾಟೋಜೋವಾ ಅಂದ್ರೆ ಏನಾಗುತ್ತೆ? ಸ್ಪರ್ಮ್ಯಾಟೋಜೋವಾ ಅಂದ್ರೆ ಇದು ಕರೆಕ್ಟ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಸೊ ಯಾವ ಟೈಪ್ ಅಂದ್ರೆ ಈ ಟೈಪ್. ಇಲ್ಲಿ ನೋಡಿ, ಈ ಸ್ಪರ್ಮ್ ಇಲ್ಲ. ಸೊ ಈ ಟೈಪ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಅಂದ್ರೆ ಒಂದು ಸ್ಪರ್ಮ್ ಇತ್ತಂದ್ರೆ ಅದ್ರೊಳಗಡೆ ಹಿಂಗ್ ಸ್ಟ್ರಕ್ಚರ್ಸ್ ಇರ್ತಾವ, ಹೆಡ್, ಬಾಡಿ, ನೆಕ್, ಟೇಲ್ ಅಂತ ಹಿಂಗ್ ಸ್ಟ್ರಕ್ಚರ್ ಇರ್ತಾವ. ಈ ಟೈಪ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗುದು ಯಾವಾಗ ಅಂದ್ರೆ ವೆನ್ ಇಟ್ ಫಾರ್ಮ್ಸ್ ಸ್ಪರ್ಮ್ಯಾಟೋಜೋವಾ. ಸೊ ಇದಕ್ಕೆ ನಾವೇನ್ ಕರಿತೀವಿ? ಸ್ಪರ್ಮ್ಯಾಟೋಜೋವಾ ಅಂತ ಕರಿತೀವಿ. ಇದ ಸ್ಟ್ರಕ್ಚರ್ ಏನ್ ಕರಿತೀವಿ? ಸ್ಪರ್ಮ್ಯಾಟೋಜೋವಾ. ಸೊ ಅದು ಸ್ಪರ್ಮ್ಯಾಟೋಜೋವಾ ಆಗಿ ಫಾರ್ಮ್ ಆದ್ರೆ ಅದ್ರೊಳಗಡೆ ಏಟ್ ಸ್ಟ್ರಕ್ಚರ್ಸ್ ಬರ್ಬೇಕು? ಹೆಡ್ ಬರ್ಬೇಕು, ಮಿಡಲ್ ಪೀಸ್ ಬರ್ಬೇಕು, ಟೇಲ್ ಬರ್ಬೇಕು, ನೆಕ್ ಬರ್ಬೇಕು. ಇವೆಲ್ಲಾ ಸ್ಟ್ರಕ್ಚರ್ಸ್ ಕರೆಕ್ಟ್ ಆಗಿ ಫಾರ್ಮ್ ಆದ್ರೆ ದೆನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಸ್ಪರ್ಮ್ಯಾಟೋಜೋವಾ. ಸೊ ಇದು ಹೆಂಗ್ ಫಾರ್ಮ್ ಆಗುತ್ತೆ? ದಿಸ್ ಸ್ಪರ್ಮ್ಯಾಟೋಜೋವಾ ಇಟ್ ಫಾರ್ಮ್ಸ್ ಫ್ರಮ್ ಸ್ಪರ್ಮ್ಯಾಟಿಡ್. ಇದ ಪ್ರೊಸೆಸ್ ಏನ್ ಕರಿತೀವಿ? ಸ್ಪರ್ಮ್ಯಾಟೋಜೆನೆಸಿಸ್. ಸೊ ಸ್ಪರ್ಮ್ಯಾಟೋಜೆನೆಸಿಸ್ ಅಂದ್ರೆ ಟೆಕ್ನಿಕಲಿ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಇಟ್ ಇಸ್ ದ ಪ್ರೊಸೆಸ್ ಆಫ್ ಫಾರ್ಮೇಶನ್ ಆಫ್ ಸ್ಪರ್ಮ್ಯಾಟೋಜೋವಾ from spermatids. It is the process of formation of spermatozoa from spermatids. ಇದಕ್ಕೆ ಏನು ಕರೀತಾರೆ? ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಕರೀತಾರೆ. ತಿಳಿತಾ ಇದು? ಓಕೆ. ಸೊ ಸ್ಪರ್ಮ್ಯಾಟೋಜೆನೆಸಿಸ್ ಅಂದ್ರೆ ಗೊತ್ತಾಯ್ತು, ಸ್ಪರ್ಮ್ಯಾಟೋಜೋವಾ ಫಾರ್ಮ್ ಆಗೋದು. ಸೊ ಈಗ ಸ್ಪರ್ಮ್ಯಾಟೋಜೋವಾ ಫಾರ್ಮ್ ಆಗುತ್ತೆ ಇಲ್ಲಿ. ಸೊ ಇಂಥವೆಲ್ಲ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಕಾಣುತ್ತೆ ನೋಡ್ರಿ. ಓಕೆ, ಇವೆಲ್ಲ ಏನ್ರಿ? ಸ್ಪರ್ಮ್ಯಾಟೋಜೋವಾ. ಈಗ ಈ ಸ್ಪರ್ಮ್ಯಾಟೋಜೋವಾ ಫಾರ್ಮ್ ಆದ್ಮೇಲೆ ಇವು ಏನ್ ಮಾಡ್ತಾವ ಅಂದ್ರ they are embedded in Sertoli cells. They are embedded in Sertoli cells. ಏನು ನೋಡಿ? Sertoli cells. They are embedded in Sertoli cells. ಸರ್ ಎಂಬೆಡೆಡ್ ಅಂದ್ರೆ ಏನು? ಎಂಬೆಡೆಡ್ ಅಂದ್ರೆ ಹಿಂಗ್ ನೋಡಿ, ಇದು Sertoli cells ಅಂದ್ರ ಇದು ಸ್ಪರ್ಮ್ ಅಂದ್ರೆ ಇದ್ರೊಳಗಡೆ ಹಿಂಗ್ ಎಂಬೆಡ್ ಆಗೋದು, ಅದ್ರ ಜೊತೆ ಜಾಯಿನ್ ಆಗೋದು. ಓಕೆ, ದ ಹೆಡ್ ಆಫ್ ದ ಸ್ಪರ್ಮ್ ಇಟ್ ಮೀಟ್ಸ್ ದ Sertoli cells. ಸರ್ ಯಾಕೆ ಸರ್ ಎಂಬೆಡ್ ಅಂದ್ರೆ ಒಂದು ಟೈಪ್ ಅದ್ರೊಳಗಡೆ ಹಿಂಗ್ ಸಿಕ್ಕೊಳ್ಳೋದು, ಅದಕ್ಕೆ ಏನ್ ಕರೀತಾರೆ? ಎಂಬೆಡ್ ಅನ್ನೋದು. ಓಕೆ, ಸೊ ಇಲ್ಲಿ ಏನದಲ್ಲ, ಯಾವುದು ಸ್ಪರ್ಮ್ಯಾಟೋಜೋವಾ ಏನದಲ್ಲ, ಸ್ಪರ್ಮ್ಯಾಟೋಜೋವಾ ದೇ ಆರ್ ಎಂಬೆಡೆಡ್ ಇನ್ Sertoli cells. ಅವು ಹಿಂಗ್ ಸಿಕ್ಕೊಂಡಿರ್ತಾವ. ಸರಿ, ಯಾಕೆ ಹಂಗೆ ಹಾಕಿರ್ತಾವ ಅಂದ್ರ ಬಿಕಾಸ್ ಸ್ಪರ್ಮ್ಯಾಟೋಜೋವಾ ಅದಕ್ಕೆ ಎನರ್ಜಿ ಬೇಕು, ಅದಕ್ಕೆ ಮೋಟಿಲಿಟಿ ಬೇಕು ಟು ಮೂವ್ ಇನ್ ಟು ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಆ ಎನರ್ಜಿ ಮತ್ತು ಆ ನ್ಯೂಟ್ರಿಯೆಂಟ್ಸ್ ಯಾರು ಕೊಡ್ತಾರೆ ಅಂದ್ರೆ Sertoli cells ಕೊಡುತ್ತೆ. ಸೊ Sertoli cell ಏನ್ ಪ್ರೊವೈಡ್ ಮಾಡುತ್ತೆ? Sertoli cell ಇಟ್ ಪ್ರೊವೈಡ್ಸ್ ನ್ಯೂಟ್ರಿಯೆಂಟ್ಸ್
which are required for the development of spermatozoa. So spermatozoa ಅದು ಮೂವ್ಮೆಂಟ್ ಆಗಕ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕು, ಎನರ್ಜಿ ಬೇಕು, ಅದನ್ನ ಯಾರು ಕೊಡ್ತಾರೆ? ಸರ್ಟೋಲಿ ಸೆಲ್ಸ್ ಕೊಡ್ತಾರೆ. ಸೊ ಸರ್ಟೋಲಿ ಸೆಲ್ ಪ್ರೊವೈಡ್ ನರಿಶ್ಮೆಂಟ್ ಆರ್ ನ್ಯೂಟ್ರಿಯೆಂಟ್ಸ್ ಟು ದ ಡೆವಲಪ್ಮೆಂಟ್ ಆಫ್ ಸ್ಪರ್ಮ್ಯಾಟೋಜೋವಾ. ಸೊ ಸ್ಪರ್ಮ್ಯಾಟೋಜೋವಾ ದೇ ಆರ್ ಎಂಬೆಡೆಡ್ ಇನ್ ಸರ್ಟೋಲಿ ಸೆಲ್ಸ್. ಎಂಬೆಡ್ ಅಂದ್ರೆ ನೋಡ್ರಿ, ಈ ಡಯಾಗ್ರಾಮ್ ಕಾಣುತ್ತಿದ್ದು ಇಲ್ಲಿ ನೋಡ್ರಿ, ಇದು ಸ್ಪರ್ಮ್ಯಾಟೋಜೋವಾ, ಇದು ಸರ್ಟೋಲಿ ಸೆಲ್ಸ್ ಮಾರ್ಕ್ ಮಾಡತ್ತೀನಿ ರೆಡ್ ಕಲರ್. ಓಕೆ, ಇದು ಸರ್ಟೋಲಿ ಸೆಲ್, ಅದೇ ಮ್ಯಾಗ ಇರೋದೇನು ಸ್ಪರ್ಮ್ಯಾಟೋಜೋವಾ. ಸೊ ಸ್ಪರ್ಮ್ಯಾಟೋಜೋವಾ ಸರ್ಟೋಲಿ ಸೆಲ್ಸ್ ಅಟ್ಯಾಚ್ ಆಗಿ ಏನ್ ಮಾಡುತ್ತೆ? ಅದ್ರೊಳಗಡೆ ಇರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ತಗೊಳುತ್ತೆ. ಸೊ ಅದ್ರೊಳಗಡೆ ಎಲ್ಲ ಇರೋ ನ್ಯೂಟ್ರಿಯೆಂಟ್ಸ್ ತಗೊಂಡು ಎನರ್ಜಿನ ತಗೊಂಡು ಆವಾಗ ಏನಾಗುತ್ತೆ ಗೊತ್ತಂದ್ರಿ? ಎನರ್ಜಿ ತಗೊಂಡ್ಮೇಲೆ ಆವಾಗ ಏನಾಗುತ್ತೆ? ಸ್ಪರ್ಮ್ಯಾಟೋಜೋವಾ ದೇ ಆರ್ ರಿಲೀಸ್ಡ್ ಫ್ರಮ್ ದ ಸರ್ಟೋಲಿ ಸೆಲ್ಸ್. ದೇ ಆರ್ ರಿಲೀಸ್ಡ್ ಫ್ರಮ್ ದ ಸರ್ಟೋಲಿ ಸೆಲ್ಸ್. ಸೊ ಸರ್ಟೋಲಿ ಸೆಲ್ಸ್ ನ ಬಿಟ್ಟು ರಿಲೀಸ್ ಆಗಿ ಆವಾಗ ಅಲ್ಲಿಂದ ಹೊರಗಡೆ ಹೋಗ್ತಾವೆ. ಸೊ ಅಲ್ಲಿಂದ ಹೊರಗಡೆ ಹೋಗ್ತಾರೆ, ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ನ ಬಿಟ್ಟು ಹೊರಗಡೆ ಹೋಗ್ತಾವೆ. ಹೊರಗಡೆ ಹೋಗ್ತಾವೆ, ಲಾಸ್ಟ್ ಕ್ಲಾಸ್ ಹೇಳಿದೆ, ದೇ ಮೂವ್ ಇನ್ ಟು ದ ಎಪಿಡಿಡಿಮಿಸ್, then they move into the vas deferens, then they move out of the body. ಇದೆಲ್ಲ ನೆನಪಿದ್ದು. ಸೊ ಹಂಗ, ಸೊ the sperms are released from the Sertoli cells, ಅಥವಾ the spermatozoa they are released from the Sertoli cells. ಇದಕ್ಕೆ ಏನು ಕರೀತಾರೆ? this process is called as spermiogenesis ಅಂತ ಕರೀತಾರೆ. this process is called as spermiogenesis. ಇಲ್ಲಿ ಬರೀತೀನಿ ನೋಡ್ರಿ, the process is called as spermiogenesis. ಸೊ ಸ್ಪರ್ಮಿಯೋಜೆನೆಸಿಸ್ ಅಂದ್ರೆ ಏನು ಗೊತ್ತೇನ್ರಿ? ಸ್ಪರ್ಮಿಯೋಜೆನೆಸಿಸ್ ಅಂದ್ರ ಇಲ್ಲೇನು ಸ್ಪರ್ಮ್ಯಾಟೋಜೋವಾ ಅದಲ್ಲ, ದೇ ಆರ್ ಎಂಬೆಡೆಡ್ ಇನ್ ದ ಸರ್ಟೋಲಿ ಸೆಲ್ಸ್. ಎಂಬೆಡೆಡ್ ಅಂದ್ರೆ ಸಿಕ್ಕೊಳ್ಳೋದು. ದೇ ಆರ್ ಎಂಬೆಡೆಡ್ ಇನ್ ದ ಸರ್ಟೋಲಿ ಸೆಲ್ಸ್. ಓಕೆ, ವೆನ್ ದೇ ಗೆಟ್ ಇನಫ್ ಎನರ್ಜಿ ಅಂಡ್ ನ್ಯೂಟ್ರಿಯೆಂಟ್ಸ್ ದೇ ಆರ್ ರಿಲೀಸ್ಡ್ ಫ್ರಮ್ ದ ಸರ್ಟೋಲಿ ಸೆಲ್ಸ್. ಆ ರಿಲೀಸ್ ಆಗೋ ಪ್ರೊಸೆಸ್ ಏನ್ ಕರೀತಾರೆ? ಸ್ಪರ್ಮಿಯೋಜೆನೆಸಿಸ್. ಸೊ ಸ್ಪರ್ಮಿಯೋಜೆನೆಸಿಸ್ ಅಂದ್ರೆ ಇಟ್ ಈಸ್ ದ ಪ್ರೊಸೆಸ್ ಆಫ್ ರಿಲೀಸ್ ಆಫ್ ಸ್ಪರ್ಮ್ಸ್ from the Sertoli cells. This process is called spermiogenesis. Okay. This process is called spermiation. ಸ್ವಲ್ಪ ನಿಮಿಷ ಆಗತ್ತೆ, ಒಂದು ನಿಮಿಷ. Okay, this process is called as spermiation. So the spermiation, it is a process of release. It is the process of release of sperms. From the Sertoli cells. ಅದಕ್ಕೆ ಏನು ಕರೀತಾರೆ? ಸ್ಪರ್ಮಿಯೇಷನ್ ಅಂತ ಕರೀತಾರೆ. ಓಕೆ, ಸೊ ಸ್ಪರ್ಮಿಯೇಷನ್ ಅಂದ್ರೆ ಏನ್ರಿ? ಸ್ಪರ್ಮಿಯೇಷನ್ ಅಂದ್ರೆ ಇಟ್ ಈಸ್ ದ ಪ್ರೊಸೆಸ್ ಆಫ್ ರಿಲೀಸ್ ಆಫ್ ಸ್ಪರ್ಮ್ಸ್. ಸೊ ಸ್ಪರ್ಮಿಯೇಷನ್ ಅಂದ್ರೆ ಏನ್ರಿ? ಇಟ್ ಈಸ್ ದ ಪ್ರೊಸೆಸ್ ಆಫ್ ರಿಲೀಸ್ ಆಫ್ ಸ್ಪರ್ಮ್ಸ್ ಫ್ರಮ್ ದ ಸರ್ಟೋಲಿ ಸೆಲ್ಸ್. ಇದಕ್ಕೆ ಸ್ಪರ್ಮಿಯೇಷನ್ ಅಂತ ಕರೀತಾರೆ. ಇನ್ನೊಂದು ಹೇಳಿದ್ರಿ ಸ್ಪರ್ಮಿಯೋಜೆನೆಸಿಸ್, ಇನ್ನೊಂದು ವರ್ಡ್ ಆದ್ರಿ ಸ್ಪರ್ಮಿಯೋಜೆನೆಸಿಸ್. ಸೊ ಸ್ಪರ್ಮಿಯೋಜೆನೆಸಿಸ್ ಅಂದ್ರೆ ಏನಂದ್ರ? ಸ್ಪರ್ಮಿಯೋಜೆನೆಸಿಸ್ ಅಂದ್ರ ಇಟ್ ಈಸ್ ಅ ಪ್ರೊಸೆಸ್ where spermatids they are converted into spermatozoa. It is a process where spermatids they convert into spermatozoa. So spermatids ಇದಿದ್ದು ಈ ಕಡೆ ಬರ್ತೀನಿ ನೋಡ್ರಿ, ಸ್ಪರ್ಮ್ಯಾಟಿಡ್ಸ್ ಇದ್ದಿದ್ದು ಸ್ಪರ್ಮ್ಯಾಟೋಜೋವಾ ಆಗೋದಕ್ಕೆ, ಅಂತ ಕರೀತಾರ ಸ್ಪರ್ಮಿಯೋಜೆನೆಸಿಸ್ ಅಂತ ಕರೀತಾರ. ಸ್ಪರ್ಮ್ಯಾಟಿಡ್ಸ್ ಇದ್ದಿದ್ದು ಸ್ಪರ್ಮ್ಯಾಟೋಜೋವಾ ಆಗೋ ಪ್ರೊಸೆಸ್ ಏನ್ ಕರೀತಾರ? ಸ್ಪರ್ಮಿಯೋಜೆನೆಸಿಸ್ ಅಂತ ಕರೀತಾರ. ಆಮೇಲೆ ಅವಕ್ಕ ಎನರ್ಜಿ ಸಿಕ್ಮೇಲೆ, ಸ್ಪರ್ಮ್ಸ್ ಗೆ ಎನರ್ಜಿ ಸಿಕ್ಮೇಲೆ, ಎಲ್ಲಿಂದ? ಸರ್ಟೋಲಿ ಸೆಲ್ಸ್ ಇಂದ ಎನರ್ಜಿ ನ್ಯೂಟ್ರಿಯೆಂಟ್ಸ್ ಸಿಕ್ಮೇಲೆ ದ ಸ್ಪರ್ಮ್ಸ್ ಆರ್ ರಿಲೀಸ್ಡ್ from the seminiferous tubules. ಆ process ಏನು ಕರೀತಾರೆ? ಸ್ಪರ್ಮಿಯೇಷನ್. when the sperms they are released from the seminiferous tubules, that process of release is called as spermiation ಅಂತ ಕರೀತಾರೆ. ಸೊ ರಿಲೀಸ್ ಆಗೋದಕ್ಕೆ ಸ್ಪರ್ಮಿಯೇಷನ್ ಅಂತ ಕರೀತಾರೆ. ಸ್ಪರ್ಮ್ಯಾಟಿಡ್ಸ್ ಇದ್ದು ಸ್ಪರ್ಮ್ಯಾಟೋಜೋವಾ ಆಗೋದಕ್ಕೆ ಏನು ಕರೀತಾರೆ? ಸ್ಪರ್ಮಿಯೋಜೆನೆಸಿಸ್ ಅಂತ ಕರೀತಾರೆ. ತಿಳಿತಾ ಇದೆ? ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಏನ್ ಹೇಳಿದ ಅಂದ್ರೆ ಸ್ಪರ್ಮ್ಯಾಟೋಗೋನಿಯಂ ಸೆಲ್ಸ್ ಇರ್ತಾವೆ ಸ್ಟಾರ್ಟಿಂಗ್, ವಿಚ್ ಆರ್ ಡಿಪ್ಲಾಯ್ಡ್ 46 ಕ್ರೋಮೋಸೋಮ್ಸ್ ಇರ್ತಾವೆ. ಅದರೊಳಗಡೆ ಒಂದು ಸ್ವಲ್ಪ ಸೆಲ್ಸ್ ಯಾವ? ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್. those undergo first meiotic division to form secondary spermatocytes which are haploid. Any number important. Secondary spermatocytes they are haploid. Haploid are 23 chromosomes irtav. Primary spermatocytes they are diploid, but secondary spermatocytes they are haploid. They have only 23 chromosomes in each cell. So secondary spermatocytes first meiotic division agutte ಮತ್ತು second meiosis agutte. Secondary spermatocytes they undergo second meiotic division to form spermatid. ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ ಮತ್ತು ಸೆಕೆಂಡರಿ ಮಿಯೋಸಿಸ್ ಆಗಿ ಫಾರ್ಮ್ ಮಾಡುತ್ತೆ, ಸ್ಪರ್ಮ್ಯಾಟಿಡ್ಸ್ ಫಾರ್ಮ್ ಮಾಡುತ್ತೆ. ಸ್ಪರ್ಮ್ಯಾಟಿಡ್ಸ್ ಇದು ಸ್ಪರ್ಮ್ಯಾಟೋಜೋವಾ ಆಗಿ ಫಾರ್ಮ್ ಆಗ್ತವೆ. ದಟ್ ಪ್ರೊಸೆಸ್ ವಿ ಕಾಲ್ಡ್ ಆಸ್ ಸ್ಪರ್ಮಿಯೋಜೆನೆಸಿಸ್. ದೆನ್ ದೇ ಆರ್ ಫೈನಲಿ ರಿಲೀಸ್ಡ್ ಫ್ರಮ್ ದ
seminiferous tubules. That process we call it as spermiation. Okay. ಈಗ ಈ ಪ್ರೊಸೆಸ್ ಆಗಬೇಕಂದ್ರ ಬ್ರೈನ್ ಏನ್ ಕೆಲಸ ಮಾಡುತ್ತೆ ನೋಡೋಣ. ಈ ಪ್ರೊಸೆಸ್ ಆಗಬೇಕಂದ್ರ ಬ್ರೈನ್ ಏನ್ ಕೆಲಸ ಮಾಡುತ್ತಂದ್ರ ಇನ್ ಮೇಲ್, ಓಕೆ, ಹ್ಯೂಮನ್ ಬೀಯಿಂಗ್ಸ್ ಒಳಗಡೆ ಮೇಲ್ಸ್ ಒಳಗಡೆ ಏನಾಗುತ್ತಂದ್ರ ವೆನ್ ಮೇಲ್ಸ್ ರೀಚ್ ಅಡಲ್ಟ್ ಸ್ಟೇಜ್, ಓಕೆ, 13, 14, 15 ಈ ಅಡಲ್ಟ್ ಸ್ಟೇಜ್ ಬಂದ್ಕೊಡೋಣ, ಹ್ಯೂಮನ್ ಬೀಯಿಂಗ್ಸ್ ಬ್ರೈನ್ ಏನ್ ಮಾಡುತ್ತಂದ್ರ ಆ ಬ್ರೈನ್ ಒಳಗಡೆ ಒಂದು ಪಾರ್ಟ್ ಕೊಡೋದ್ರಿ ಹೈಪೋಥಾಲಮಸ್. ಬ್ರೈನ್ ಒಳಗಡೆ ಒಂದು ಪಾರ್ಟ್ ಕೊಡೋದ್ರಿ ಹೈಪೋಥಾಲಮಸ್. ಹೈಪೋಥಾಲಮಸ್ ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತಾ, ಹಾರ್ಮೋನಿಗೆ ಏನ್ ಕರೀತಾರ GnRH. ಬ್ರೈನ್ ಏನ್ ಮಾಡುತ್ತಾ, ಬ್ರೈನ್ ಒಳಗಡೆ ಒಂದು ಪಾರ್ಟ್ ಯಾವುದು ಹೈಪೋಥಾಲಮಸ್. ಬ್ರೈನ್ ಒಳಗಡೆ ಒಂದು ಪಾರ್ಟ್ ಐತಿ, ಯಾವ ಪಾರ್ಟ್? ಹೈಪೋಥಾಲಮಸ್. ಹೈಪೋಥಾಲಮಸ್ ಏನ್ ಮಾಡುತ್ತಾ, ಇಟ್ ರಿಲೀಸಸ್ ಅ ಹಾರ್ಮೋನ್ ಕಾಲ್ಡ್ ಆಸ್ GnRH. ಸೊ GnRH ಅಂದ್ರೆ ಏನು? ಗೋನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್. ಗೋನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್. ಸೊ ಬ್ರೈನ್ ಒಳಗಡೆ ಒಂದು ಪಾರ್ಟ್ ಯಾವುದು? ಹೈಪೋಥಾಲಮಸ್. ಬ್ರೈನ್ ಒಳಗಡೆ ಒಂದು ಪಾರ್ಟ್ ಯಾವ್ದು? ಹೈಪೋಥಾಲಮಸ್. ಸೊ ಹೈಪೋಥಾಲಮಸ್ ಒಂದು ಹಾರ್ಮೋನ್ ನ ಸೆಕ್ರೆಟ್ ಮಾಡುತ್ತಾ, ಹಾರ್ಮೋನ್ ಹೆಸರೇನು? GnRH. GnRH ಅಂದ್ರೆ ಏನು? ಗೋನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್. ಸೊ ಗೋನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಎಲ್ಲಿಂದ? ಹೈಪೋಥಾಲಮಸ್ ಇಂದ. ಈ ಹಾರ್ಮೋನ್ ಏನ್ ಮಾಡುತ್ತಂದ್ರ, ಈ ಹಾರ್ಮೋನ್ ಪಿಟ್ಯೂಟರಿ ಗ್ಲ್ಯಾಂಡ್ ಒಳಗಡೆ ಇರೋ ಎರಡು ಹಾರ್ಮೋನ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ GnRH ಎರಡು ಹಾರ್ಮೋನ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಎರಡು ಹಾರ್ಮೋನ್ ಯಾವುದು? LH ಮತ್ತು FSH. ಸೊ ಬ್ರೈನ್ ಒಳಗಡೆ ಹೈಪೋಥಾಲಮಸ್ it releases a hormone called as GnRH. GnRH further stimulates two hormones, ಯಾವ? LH and FSH. ಸೊ LH ಹಾರ್ಮೋನ್ ಏನ್ ಮಾಡುತ್ತೆ? LH ಹಾರ್ಮೋನ್ ಟೆಸ್ಟಿಸ್ ಒಳಗಡೆ ಇರುವಂತ ಸೆಲ್ಸ್ ಯಾವ? ಲೇಡಿಗ್ ಸೆಲ್ಸ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಲೇಡಿಗ್ ಸೆಲ್ಸ್ ನ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಏನ್ ಜಾಸ್ತಿ ಆಗುತ್ತೆ? ಟೆಸ್ಟೋಸ್ಟೆರೋನ್ ಸಿಂಥಸಿಸ್ ಜಾಸ್ತಿ ಆಗುತ್ತೆ. ಓಕೆ. ಸಿಮಿಲರ್ಲಿ FSH GnRH ಹಾರ್ಮೋನ್ FSH ಹಾರ್ಮೋನ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. FSH ಎಲ್ಲಿ ಇರುತ್ತೆ? ಪಿಟ್ಯೂಟರಿ ಗ್ಲ್ಯಾಂಡ್ ಒಳಗಡೆ ಇರುತ್ತೆ. ಸೊ GnRH ಹಾರ್ಮೋನ್ ಇಟ್ ಸ್ಟಿಮ್ಯುಲೇಟ್ಸ್ FSH. ಸೊ FSH ಒಳ್ಳೆ ಮತ್ತೆ ಏನ್ ಮಾಡುತ್ತೆ? ಸರ್ಟೋಲಿ ಸೆಲ್ಸ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸರ್ಟೋಲಿ ಸೆಲ್ಸ್ ಎಲ್ಲಿ ಇರ್ತಾವೆ? ಟೆಸ್ಟಿಸ್ ಒಳಗಡೆ. ನೋಡ್ರಿ, ಬ್ರೈನಿಗೂ ಟೆಸ್ಟಿಸ್ಗೂ ಹೆಂಗ್ ಲಿಂಕ್ ಇರುತ್ತೆ ಅಂತ ಹೇಳ್ತಾನೆ. ಬ್ರೈನಿಗೂ ಟೆಸ್ಟಿಸ್ಗೂ ಹೆಂಗ್ ಲಿಂಕ್ ಇರುತ್ತೆ ಅಂದ್ರೆ, ಬ್ರೈನ್ ಹ್ಯಾಸ್ ಅ ಪಾರ್ಟ್ ಕಾಲ್ಡ್ ಆಸ್ ಹೈಪೋಥಾಲಮಸ್. So hypothalamus releases a hormone called as GnRH, meaning entry gonadotropin releasing hormone. ಇದು ಯಾರನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ? ಇದು ಪಿಟ್ಯೂಟರಿ ಗ್ಲ್ಯಾಂಡ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಪಿಟ್ಯೂಟರಿ ಗ್ಲ್ಯಾಂಡ್ ಒಳಗಡೆ ಎರಡು ಹಾರ್ಮೋನ್ ಇರ್ತಾವೆ, LH ಮತ್ತು FSH. ಓಕೆ. ಆ ಪಿಟ್ಯೂಟರಿ ಗ್ಲ್ಯಾಂಡ್ ಒಳಗಡೆ LH ಮತ್ತು FSH ಎರಡು ಹಾರ್ಮೋನ್ ಇರ್ತಾವೆ. ಎರಡು ಏನಾಗ್ತಾವೆ? ಸ್ಟಿಮ್ಯುಲೇಟ್ ಆಗ್ತಾವೆ. LH ಮತ್ತು ಹೋಗಿ ಏನ್ ಮಾಡುತ್ತೆ? ಟೆಸ್ಟಿಸ್ ಒಳಗಡೆ ಇರುವಂತಹ ಲೇಡಿಗ್ ಸೆಲ್ಸ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಲೇಡಿಗ್ ಸೆಲ್ಸ್ ಏನ್ ಮಾಡುತ್ತೆ? ಟೆಸ್ಟೋಸ್ಟೆರೋನ್ ನ ಜಾಸ್ತಿ ಮಾಡುತ್ತೆ. ಸೊ ಟೆಸ್ಟೋಸ್ಟೆರೋನ್ ಜಾಸ್ತಿ ಆಗಬೇಕಂದ್ರೆ ಬ್ರೈನ್ ಇಂದ ಸಿಗ್ನಲ್ ಬರಬೇಕು. ಸಿಮಿಲರ್ಲಿ ಸ್ಪರ್ಮ್ಯಾಟೋಜೆನೆಸಿಸ್ ಆಗಬೇಕು. ಸ್ಪರ್ಮ್ಯಾಟೋಜೆನೆಸಿಸ್ ಆಗಬೇಕಂತಂದ್ರೆ ಏನಾಗಬೇಕು? GnRH FSH ಹಾರ್ಮೋನ್ ನ ಸ್ಟಿಮ್ಯುಲೇಟ್ ಮಾಡಬೇಕು. FSH ಅಂದ್ರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ FSH ಹಾರ್ಮೋನ್ ನ ಸ್ಟಿಮ್ಯುಲೇಟ್ ಮಾಡಬೇಕು. FSH ಹೋಗಿ ಏನ್ ಮಾಡುತ್ತೆ? ಟೆಸ್ಟಿಸ್ ಒಳಗಡೆ ಸರ್ಟೋಲಿ ಸೆಲ್ಸ್. ಸೊ ಆಗಳ ನಿಮ್ಗೆ ಕಲಿಸಿದೆ ನೋಡ್ರಿ, ಲಾಸ್ಟ್ ಡಯಾಗ್ರಾಮ್ ಒಳಗಡೆ ಇಲ್ಲ ನೋಡ್ರಿ, ಸರ್ಟೋಲಿ ಸೆಲ್ಸ್. ಸೊ ಸರ್ಟೋಲಿ ಸೆಲ್ಸ್ ಏನ್ ಮಾಡಬೇಕು? ಸ್ಟಿಮ್ಯುಲೇಟ್ ಮಾಡಬೇಕು. ಸೊ ಸರ್ಟೋಲಿ ಸೆಲ್ಸ್ ಸ್ಟಿಮ್ಯುಲೇಟ್ ಆದಾಗ ಆವಾಗ ಸರ್ಟೋಲಿ ಸೆಲ್ಸ್ ಏನ್ ಮಾಡುತ್ತೆ? ಇಟ್ ಹೆಲ್ಪ್ಸ್ ಇನ್ ಸ್ಪರ್ಮ್ಯಾಟೋಜೆನೆಸಿಸ್. ಆವಾಗ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗ್ತಾವೆ. ಸೊ ಯಾವಾಗ ಸರ್ಟೋಲಿ ಸೆಲ್ಸ್ ಸ್ಟಿಮ್ಯುಲೇಟ್ ಆಗ್ತಾವೆ ಆವಾಗ ಇದೆಲ್ಲ ಸ್ಟೆಪ್ಸ್ ಲಾಸ್ಟ್ ಡಯಾಗ್ರಾಮ್ ಹೇಳಿದ್ರೆ ಇವೆಲ್ಲ ಸ್ಟೆಪ್ಸ್ ಆಗಿ ಸ್ಪರ್ಮಿಯೋಜೆನೆಸಿಸ್ ಆಗುತ್ತೆ, ಸ್ಪರ್ಮಿಯೇಷನ್ ಆಗುತ್ತೆ. ಇವೆಲ್ಲ ಪ್ರೊಸೆಸ್ ಆಗಿ ಆವಾಗ ಇದು ಕಂಪ್ಲೀಟ್ ಆಗುತ್ತೆ. ಓಕೆ. ಸೊ ಕಂಟಿನ್ಯೂ ಮಾಡೋಣ್ರಿ ಹಂಗಾರ. ಸೊ ಇಲ್ಲಿವರೆಗೂ ತಿಳಿದು ಅನ್ಕೊಂಡಿನಿ. ಹೆಂಗಾತು ಸ್ಪರ್ಮ್ಸ್ ಹೆಂಗ್ ಪ್ರೊಡ್ಯೂಸ್ ಆಗ್ತಾವ ಅಂತಂದು. ನೋಡ್ರಿ, ನಾ ಎಷ್ಟು ತನಕ ಏನ್ ಹೇಳಿದೆ ಅದನ್ನ ಒಂದು ಫ್ಲೋ ಚಾರ್ಟ್ ಒಳಗಡೆ ನೋಡಿದ ಅಂತಂದ್ರ, ಓಕೆ, ನಾ ಹೇಳತ್ತೀನಿ ಅಂದ್ರೆ ಈ ಡಯಾಗ್ರಾಮ್ ಏನೈತಲ್ಲ, ಇದರ ಡಯಾಗ್ರಾಮ್ ನಾವು ಒಂದು ಫ್ಲೋ ಚಾರ್ಟ್ ಒಳಗಡೆ ನೋಡಿದ್ವಿ. ಎಲ್ಲಿಂದ ಹೆಂಗಾಗತ್ತ, ಯಾವ ಸ್ಟೇಜ್ ಇಂದ ಯಾವ ಸ್ಟೇಜಿಗೆ ಹೋಗೋದು ನಾವು ನೋಡಿದ್ವಿ ಅಂತಂದ್ರ, ಇಲ್ಲಿ ಏನದಲ್ರಿ ಇದ ಸೇಮ್ ಪ್ರೊಸೆಸ್. ಓಕೆ, ಇದ ಸೇಮ್ ಪ್ರೊಸೆಸ್ ಇಫ್ ವಿ ಸಿ ಇನ್ ಅ ಫ್ಲೋ ಚಾರ್ಟ್. ಓಕೆ, ಏನಂತ ನೋಡೋಣ. ಸೊ ಫಸ್ಟ್ ಏನಿರ್ತಾರೆ? ಸ್ಪರ್ಮ್ಯಾಟೋಗೋನಿಯನ್ಸ್ ಇರ್ತದೆ. ಇಲ್ಲಿ ಏನಂತಾರೆ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ನೀಟ್ ಎಕ್ಸಾಮ್ ಇರ್ಬೋದು, ಬಟ್ ಆಬ್ಜೆಕ್ಟಿವ್ ಕ್ವಶನ್ಸ್ ಇರ್ಬೋದು. ಇವೆಲ್ಲ ಬಹಳ ಇಂಪಾರ್ಟೆಂಟ್. ಇಲ್ಲೇ ನೀಟ್ ಎಕ್ಸಾಮ್ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಯಾವ ಸೆಲ್ಸ್ ಡಿಪ್ಲಾಯ್ಡ್ ಇರ್ತಾವ, ಯಾವ ಸೆಲ್ಸ್ ಹೆಪ್ಲಾಯ್ಡ್ ಇರ್ತಾವ ಇಲ್ಲಿ ಗೊತ್ತಾಗುತ್ತೆ. ಸೊ ಸ್ಟಾರ್ಟಿಂಗ್ ಟೆಸ್ಟಿಸ್ ಒಳಗಡೆ ಸೆಮಿನಿಫೆರಸ್ ಟ್ಯೂಬ್ಯೂಲ್. ಸೆಮಿನಿಫೆರಸ್ ಟ್ಯೂಬ್ಯೂಲ್ ಒಳಗಡೆ ಸೆಲ್ಸ್ ಕೂಡ ಸ್ಪರ್ಮ್ಯಾಟೋಗೋನಿಯಂ ಸೆಲ್ಸ್. ಸೊ ಟೆಸ್ಟಿಸ್ ಒಳಗಡೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಒಳಗಡೆ ಸ್ಪರ್ಮ್ಯಾಟೋಗೋನಿಯಂ ಸೆಲ್ಸ್ ವಿಚ್ ಆರ್ ಡಿಪ್ಲಾಯ್ಡ್. ನೋಡಿ 2n ಅಂತ ಬರ್ತಾರೆ. 2n ಅಂದ್ರೆ ಡಿಪ್ಲಾಯ್ಡ್. 46 ಕ್ರೋಮೋಸೋಮ್ ಇರ್ತಾವ ಪ್ರತಿ ಒಂದು ಸೆಲ್ ಒಳಗಡೆ.
ಸೊ ಅವು ಏನಾಗ್ತಾವೆ, ದೇ ಅಂಡರ್ಗೋ ಮೈಟೋಸಿಸ್. ದೇ ಅಂಡರ್ಗೋ ಮೈಟೋಸಿಸ್ ಯಾವಾಗ ಅಡಲ್ಟ್ ಸ್ಟೇಜ್ ಅಂದ್ರೆ 13, 14, 15 ಹಿಂಗೆ ವರ್ಷ ಆಗುತ್ತಲ್ಲ ಅವಾಗ. ಓಕೆ, ಸೊ ಅಡಲ್ಟ್ ಸ್ಟೇಜ್ ಟೀನೇಜ್ ಒಳಗಡೆ ಬಂದಾಗ ದೇ ಅಂಡರ್ಗೋ ಮೈಟೋಸಿಸ್ ಟು ಫಾರ್ಮ್ ಮೋರ್ ನಂಬರ್ ಆಫ್ ಸ್ಪರ್ಮ್ಯಾಟೋಗೋನಿಯಂ ಸೆಲ್ಸ್, ಬಹಳಷ್ಟು ಸೆಲ್ಸ್ ಫಾರ್ಮ್ ಆಗ್ತಾವೆ. ಓಕೆ, ಮೈಟೋಸಿಸ್ ಆದ ಮುಂದೇನಾಗುತ್ತೆ, ಅಡಲ್ಟ್ ಸ್ಟೇಜಿಗೆ ಹೋದ್ಮೇಲೆ ಮುಂದೇನಾಗುತ್ತೆ, ಸ್ವಲ್ಪ ಸೆಲ್ಸ್, there are some cells which are called as primary spermatocytes. There are some cells which are called as primary spermatocytes. So primary spermatocytes ಏನದಲ್ಲ ಅವು ಏನಾಗ್ತವೆ, they undergo first meiosis. They undergo first meiosis to form two haploid and equal secondary spermatocytes. To form two haploid secondary spermatocytes. ಮುಂದೆ ಆ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ ಏನಾಗುತ್ತೆ ನೋಡ್ರಿ, ಇಲ್ಲಿ ಏನಾಗುತ್ತೆ, ಆಲ್ರೆಡಿ ಹ್ಯಾಪ್ಲಾಯ್ಡ್ ಆಗುತ್ತೆ ನೆನ್ಬಿಡ್ರಿ. ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ ಹ್ಯಾಪ್ಲಾಯ್ಡ್ ಇರ್ತಾವ, ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ ಹ್ಯಾಪ್ಲಾಯ್ಡ್ ಇರ್ತಾವ, ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್ ಡಿಪ್ಲಾಯ್ಡ್ ಇರ್ತಾವ, ಸ್ಪರ್ಮ್ಯಾಟೋಗೋನಿಯಂ ಸೆಲ್ಸ್ ಡಿಪ್ಲಾಯ್ಡ್ ಇರ್ತಾವ. ಸೊ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್ ಡಿಪ್ಲಾಯ್ಡ್ ಇರ್ತಾವ, ದೇ ಅಂಡರ್ಗೋ ಮಿಯೋಸಿಸ್, ಫಸ್ಟ್ ಮಿಯೋಸಿಸ್ ಟು ಫಾರ್ಮ್ ಟೂ ಹ್ಯಾಪ್ಲಾಯ್ಡ್ ಈಕ್ವಲ್ ಸೆಲ್ಸ್. ಓಕೆ, ಅದಕ್ಕೆ ಏನು ಕರೀತಾರೆ, ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ ವಿಚ್ ಆರ್ ಹ್ಯಾಪ್ಲಾಯ್ಡ್. ಆ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ ಮತ್ತೆ ಸೆಕೆಂಡ್ ಮಿಯೋಸಿಸ್ ಆಗುತ್ತೆ. ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ ಮತ್ತೆ ಏನಾಗುತ್ತೆ, ಸೆಕೆಂಡ್ ಮಿಯೋಸಿಸ್ ಆಗುತ್ತೆ. ಸೊ ಸೆಕೆಂಡ್ ಮಿಯೋಸಿಸ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ದೇ ಫಾರ್ಮ್ 4 haploid sperms or spermatids. They form 4 haploid spermatids. Those spermatids they further develop to form spermatozoa or also called as sperms. ಆವಾಗ ಈ ಸ್ಟ್ರಕ್ಚರ್ ಬರುತ್ತೆ. ತಿಳಿತಾ ಇದು? ಓಕೆ, ಇಲ್ಲಿ ನೀವು ಫೋಕಸ್ ಮಾಡೋಕಾಗಿದ್ದು ಏನಂತಂದ್ರೆ ಈ ಫ್ಲೋ ಚಾರ್ಟ್ ಒಳಗಡೆ ಯಾವ್ದು ಹ್ಯಾಪ್ಲಾಯ್ಡ್ ಯಾವ್ದು ಡಿಪ್ಲಾಯ್ಡ್, ಎಲ್ಲೇ ಮಿಯೋಸಿಸ್ 1 ಆಗುತ್ತೆ, ಎಲ್ಲೇ ಮಿಯೋಸಿಸ್ 2 ಆಗುತ್ತೆ. ಆಮೇಲೆ ಯಾವ ಸ್ಟೇಜ್ ಒಳಗಡೆ ಏನೇನು ಹೆಸರು ಕರೀತಾರ, ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಅಂತ ಯಾವಾಗ ಕರೀತಾರ, ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ ಅಂತ ಯಾವಾಗ ಕರೀತಾರ, ಸ್ಪರ್ಮ್ಯಾಟಿಡ್ ಅಂತ ಯಾವಾಗ ಕರೀತಾರ, ಸ್ಪರ್ಮ್ಸ್ ಅಂತ ಯಾವಾಗ ಕರೀತಾರ. ತಿಳಿತಾ? ಸೊ ಈ ಫ್ಲೋ ಚಾರ್ಟ್ ಏನ್ ನೋಡ್ರಿ. ಓಕೆ, ಸೊ ಮೊದಲು ಸ್ಪರ್ಮ್ಯಾಟೋಗೋನಿಯಂ ಸೆಲ್ಸ್ ಮೈಟೋಸಿಸ್ ಆಗ್ತಾವ, ಆಮೇಲೆ ಮಿಯೋಸಿಸ್ 1 ಆಗುತ್ತೆ, ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್ ಏನಾಗುತ್ತೆ, ಮಿಯೋಸಿಸ್ 1 ಆಗುತ್ತೆ. ಫರ್ದರ್ ಏನಾಗುತ್ತೆ, secondary spermatocytes they undergo meiosis to form 4 haploid spermatids. These develop to form sperm. Okay, ಈ process ಏನು ಕರೀತಾರೆ, ಸ್ಪರ್ಮಿಯೋಜೆನೆಸಿಸ್ ಅಂತ ಕರೀತಾರೆ. ಓಕೆ, ಇದು ಸ್ಪರ್ಮ್ಸ್ ಫರ್ದರ್ ರಿಲೀಸ್ ಆದ್ರೆ ಏನು ಕರೀತಾರೆ, ಸ್ಪರ್ಮಿಯೇಷನ್ ಅಂತ ಕರೀತಾರೆ. ತಿಳಿತಾ? ಸಿಂಪಲ್ ಇದೆ ಟಾಪಿಕ್. ಓಕೆ, ಸೊ ತಿಳಿತಾ ಅನ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಟಾಪಿಕ್ ಹೋಗ್ರಿ. ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರೆ ಸ್ಟ್ರಕ್ಚರ್ ಆಫ್ ದ ಸ್ಪರ್ಮ್. ನೆಕ್ಸ್ಟ್ ಟಾಪಿಕ್ ಯಾವ್ದ್ರಿ, ಸ್ಟ್ರಕ್ಚರ್ ಆಫ್ ದ ಸ್ಪರ್ಮ್. ಸೊ ಡಯಾಗ್ರಾಮ್ ಕ್ಲಿಯರ್ ಆಗಿ ಕಾಣುತ್ತೆ ಅನ್ಕೊಂಡಿದ್ದೀನಿ. ಸೊ ಸ್ಪರ್ಮ್ ಸ್ಟ್ರಕ್ಚರ್ ಅಂತ ತಗೊಂಡ್ರೆ, ಓಕೆ, so structure of the sperm ಒಳಗಡೆ ಒಂದೇದು it has a head. sperm ಗೆ ಏನು ಇರುತ್ತೆ, ಹೆಡ್ ಇರುತ್ತೆ, and the entire body is covered by a plasma membrane. Entire body of the sperm it is covered by a plasma membrane. Okay, sperm in the important parts ಯಾವ್ದು, ಒಂದು ಹೆಡ್, ಇನ್ನೊಂದು ನೆಕ್ ಬರುತ್ತೆ, ಹೆಡ್ ನೆಕ್, ನೆಕ್ಸ್ಟ್ ಏನು ಬರುತ್ತೆ, ಮಿಡಲ್ ಪೀಸ್, ಹೆಡ್ ನೆಕ್ಸ್ಟ್ ಏನಂದ್ರೆ ಮಿಡಲ್ ಪೀಸ್. ಸೊ ಮಿಡಲ್ ಪೀಸ್ ಅಂದ್ರೆ ಇದು ಇಲ್ಲಿ ಮಾರ್ಕ್ ಮಾಡತ್ತೆ ನೋಡ್ರಿ, ಇದು ಮಿಡಲ್ ಪೀಸ್ ಇದು. ಸೊ ಈ ಮಿಡಲ್ ಪೀಸ್ ಉಳಿದ ನೋಡ್ರಿ ಮೈಟೋಕಾಂಡ್ರಿಯಾ, ಮಿಡಲ್ ಪೀಸ್ ಉಳಿದ ಮೈಟೋಕಾಂಡ್ರಿಯಾ ಇರುತ್ತೆ, ವಿಚ್ ಪ್ರೊವೈಡ್ ಎನರ್ಜಿ ಟು ದ ಸ್ಪರ್ಮ್. ಸೊ ಮೈಟೋಕಾಂಡ್ರಿಯಾ ಅಂದ್ರೆ ಏನು, ಮೈಟೋಕಾಂಡ್ರಿಯಾ ಇಸ್ ಕಾಲ್ಡ್ ಆಸ್ ಪವರ್ ಹೌಸ್ ಆಫ್ ಅ ಸೆಲ್ ವಿಚ್ ಹ್ಯಾಸ್ ಎನರ್ಜಿ ರಿಸರ್ವ್ಸ್. ಅದರೊಳಗಡೆ ಎನರ್ಜಿ ಇರುತ್ತೆ. ಸೊ ಅದು ಸ್ಪರ್ಮ್ ಮೋಟೈಲ್ ಆಗಕ್ಕೆ, ಸ್ಪರ್ಮ್ ಮೂವ್ಮೆಂಟ್ ಆಗಕ್ಕೆ ಎನರ್ಜಿ ಕೊಡುತ್ತೆ. ಯಾವುದು, ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಒಳಗಡೆ ಇರುತ್ತೆ, ಮಿಡಲ್ ಪೀಸ್ ಒಳಗಡೆ ಇರುತ್ತೆ. ತಿಳಿತಾ ಇದು? ಓಕೆ, ನೆಕ್ಸ್ಟ್ ಹೆಡ್, ನೆಕ್ಸ್ಟ್ ಟೇಲ್, ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಯಾವ್ದು, ಟೇಲ್. ಸೊ ಟೇಲ್ ಇಲ್ಲಿ ಬರುತ್ತೆ. ಹೌದಾ? ಸೊ ಸ್ಪರ್ಮ್ ಇಂದ ಏನೇನು ಪಾರ್ಟ್ಸ್ ಬಂದ್ರೆ ಈಗ ಹೆಡ್, ನೆಕ್, ಮಿಡಲ್ ಪೀಸ್, ನೆಕ್ಸ್ಟ್ ಏನ್ರಿ ಟೇಲ್, ಅಂಡ್ ದ ಎಂಟೈರ್ ಸ್ಪರ್ಮ್ ಇಟ್ ಇಸ್ ಕವರ್ಡ್ ಬೈ ಅ ಪ್ಲಾಸ್ಮಾ ಮೆಂಬ್ರೇನ್. ನೆಕ್ಸ್ಟ್ ಹೆಡ್ ಬಗ್ಗೆ ವಿಚಾರ ಮಾಡೋಣ. ಸೊ ಹೆಡ್ ಹ್ಯಾಸ್ ಅ ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್. ಹೆಡ್ ಒಳಗಡೆ ನೋಡಿ ಲಿಲಿ ಕಲರ್ ತೋರಿಸ್ತಾರ, ಹೆಡ್ ಹ್ಯಾಸ್ ಅ ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಇರುತ್ತೆ. ಹೆಡ್ ಒಳಗಡೆ ಇರುತ್ತೆ ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಇದೆ. ನೆಕ್ಸ್ಟ್ ಇಟ್ ಹ್ಯಾಸ್ ಅ secretion of enzymes called as acrosome. Acrosome is a cap like structure. Acrosome enri head ಒಳಗಡೆ there is one cap like structure called as acrosome which has chemicals or which has enzymes. ಇದರೊಳಗಡೆ ಒಂದು ಸ್ವಲ್ಪ ಕೆಮಿಕಲ್ ಎಂಜೈಮ್ಸ್ ಅದಾವ. ಆ ಎಂಜೈಮ್ಸ್ ಎದಕ್ಕೆ ಯೂಸ್ ಆಗ್ತಾವ, ಆ ಎಂಜೈಮಲ್ ಸೆಕ್ರೆಷನ್ಸ್ ಎದಕ್ಕೆ ಯೂಸ್ ಆಗ್ತಾವ ಅಂದ್ರೆ ಎಗ್ ಬಂದಾಗ, ಅದ್ರ ಹತ್ರ ಎಗ್ ಬಂದಾಗ, ಸಾರಿ ಎಗ್ ಬರಂಗಿಲ್ಲ, ಸ್ಪರ್ಮ್ ಎಗ್ ಹತ್ರ ಹೋಗುತ್ತೆ. ಸೊ ಸ್ಪರ್ಮ್ ಎಗ್ ಹತ್ರ ಹೋದಾಗ, ಓಕೆ, ಇದನ್ನ ನಾ ಎಗ್ ಅನ್ಕೊಂಡ್ರ, ಸ್ಪರ್ಮ್ ಎಗ್ ಹತ್ರ ಹೋದಾಗ, ಸೊ ಸ್ಪರ್ಮ್ ಎಗ್ ನ ಪಿಯರ್ಸ್ ಮಾಡಿದ್ರೆ ಅದ್ರೊಳಗಡೆ ಹಿಂಗ ಹೋಲ್ ಮಾಡಿ ಅದ್ರೊಳಗಡೆ ಹೋಗ್ಬೇಕು, ಎಗ್ ಒಳಗಡೆ ಹೋಗ್ಬೇಕು. ಸೊ ಎಗ್ ನ ಕ್ರ್ಯಾಕ್ ಮಾಡಿ ಅದ್ರೊಳಗಡೆ ಹೋಗ್ಬೇಕು. ಸೊ ಸ್ಪರ್ಮ್ ಎಗ್ ಒಳಗಡೆ ಹೋಗ್ಬೇಕಂತಂದ್ರ ಅದ್ರೊಳಗಡೆ ಏನಿರ್ಬೇಕು, ಆಕ್ರೋಸೋಮ್ ಇರಬೇಕು. ಸೊ ಆಕ್ರೋಸೋಮ್ ಏನ್ ಮಾಡುತ್ತೆ, ಇಟ್ ಇಸ್ ಅ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ವಿಚ್ ಹ್ಯಾಸ್ ಕೆಮಿಕಲ್ಸ್ ಆರ್ ಎಂಜೈಮ್ಸ್. ಓಕೆ, ಆ ಎಂಜೈಮ್ಸ್ ಏನ್ ಮಾಡ್ತಾವ, ಎಗ್ ನ ಹಿಂಗ್ ಪಿಯರ್ಸ್ ಮಾಡಿ ಅದನ್ನ ಹಿಂಗ್ ಹೊಡೆದು ಎಗ್ ಒಳಗಡೆ ಹೋಗ್ತಾವ.
ತಿಳಿಯತಿ. ಸೊ ಅದು ಆಗ್ಬೇಕು ಅಂದ್ರೆ ಸ್ಪರ್ಮ್ ಹೋಗಿ ಎಗ್ ಜೊತೆ ಫರ್ಟಿಲೈಸೇಷನ್ ಆಗ್ಬೇಕು ಅಂತಂದ್ರೆ ಯಾವ್ದು ಕೆಮಿಕಲ್ಸ್ ಬೇಕು, ಆಕ್ರೋಸೋಮಲ್ ಕೆಮಿಕಲ್ಸ್ ಬೇಕು. ತಿಳಿತಾ ಇದು? ಓಕೆ. ಸೊ ಹಂಗಾರೆ ಏನೇನು ಗೊತ್ತಾ ಈಗ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಒಳಗಡೆ ಹೆಡ್. ಸೊ ಹೆಡ್ ಒಳಗಡೆ ಏನ್ ಇರುತ್ತೆ ನ್ಯೂಕ್ಲಿಯಸ್. ಸೊ ಹೆಪ್ಲಾಯ್ಡ್ ನ್ಯೂಕ್ಲಿಯಸ್ ಇರುತ್ತೆ. ಡ್ಯೂರಿಂಗ್ ಫರ್ಟಿಲೈಸೇಷನ್ ಏನಾಗುತ್ತೆ ಫ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಹೆಡ್ ಒಳಗಡೆ ಏನ್ ಬರುತ್ತೆ ಇಟ್ ಹ್ಯಾಸ್ ಅ ಆಕ್ರೋಸೋಮ್ ವಿಚ್ ಹ್ಯಾಸ್ ಸರ್ಟನ್ ಕೆಮಿಕಲ್ಸ್ ಆರ್ ಎನ್ಸೈಮ್ಸ್ ವಿಚ್ ಹೆಲ್ಪ್ಸ್ ಡ್ಯೂರಿಂಗ್ ಫರ್ಟಿಲೈಸೇಷನ್. ಎಗ್ ನ ಪಿಯರ್ಸ್ ಮಾಡಿ ಎಗ್ ಜೊತೆ ಫ್ಯೂಷನ್ ಆಗಕ್ಕೆ ಈ ಕೆಮಿಕಲ್ಸ್ ಏನ್ ಮಾಡ್ತಾವ ಹೆಲ್ಪ್ ಮಾಡ್ತಾವ. ನೆಕ್ಸ್ಟ್ ಮಿಡಲ್ ಪೀಸ್ ಅಂದ್ರೆ ಯಾವುದು ಈ ಪಾರ್ಟ್ ಒಳಗಡೆ ಏನಿರ್ತವೆ ಮೈಟೋಕಾಂಡ್ರಿಯಾ ಸೆಲ್ಸ್ ಇರ್ತಾವ. ಓಕೆ, ಸ್ಪೈರಲ್ ಶೇಪ್ ಐತೆ ನೋಡ್ರಿ. ಮೈಟೋಕಾಂಡ್ರಿಯಾ ಸೆಲ್ಸ್ ಇರ್ತಾವ. ಅದಕ್ಕೆ ಹೆಲ್ಪ್ ಮಾಡುತ್ತೆ. ಮೈಟೋಕಾಂಡ್ರಿಯಾ ಸೆಲ್ಸ್ ದೇ ಪ್ರೊವೈಡ್ ಎನರ್ಜಿ ಟು ದ ಸ್ಪರ್ಮ್ ಎನರ್ಜಿ ಕೊಡ್ತಾವ ಸೊ ದಟ್ ಸ್ಪರ್ಮ್ ಕ್ಯಾನ್ ಮೂವ್ ಆರ್ ಸ್ಪರ್ಮ್ ಕ್ಯಾನ್ ಬಿ ಮೊಟೈಲ್. ಓಕೆ, ಅದಕ್ಕೆ ಇದು ಎನರ್ಜಿ ಕೊಡ್ತಾವ. ನೆಕ್ಸ್ಟ್ ಎಂಟೈರ್ ಬಾಡಿ ಇಸ್ ಕವರ್ಡ್ ಬೈ ಪ್ಲಾಸ್ಮಾ ಮೆಂಬ್ರೇನ್. ಅಂಡ್ ನೆಕ್ಸ್ಟ್ ಒನ್ ಏನಾಗುತ್ತೆ ಟೇಲ್. ಸೊ ಟೇಲ್ ಇಸ್ ದ ಲಾಸ್ಟ್ ಪಾರ್ಟ್ ಆಫ್ ದ ಸ್ಪರ್ಮ್. ಸೊ ಇದು ಇದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ಪರ್ಮ್ ನ ಮೂವ್ಮೆಂಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ಪರ್ಮ್ ಮೂವ್ಮೆಂಟ್ ಆಗಬೇಕಲ್ಲ. ಸೊ ಸ್ಪರ್ಮ್ ಮೂವ್ಮೆಂಟ್ ಆವಾಗ ಹೆಂಗಾಗುತ್ತೆ ಟೇಲ್ ಹಿಂಗೆ ಅಳಗಾಡಿಸ್ತದೆ. ಸೊ ಈಗ ಹೆಂಗ ನೀವು ನೋಡಿರ್ತೀರಿ ಒಂದ್ ಸ್ವಲ್ಪ ಇದ್ರೊಳಗಡೆ ಈಗ ಫಾರ್ ಎಕ್ಸಾಂಪಲ್ ಸ್ನೇಕ್ ಮೂವ್ಮೆಂಟ್ ಆಗ್ಬೇಕಾರ ಸೊ ಅದು ಬಾಲ ಹಿಂಗ ಅಳಗಾಡಿಸ್ತಾ ಹಂಗ ಮುಂದೆ ಸೇಮ್ ಹಂಗಿಲ್ಲ. ಸೊ ಸ್ಪರ್ಮಿಂದ ಟೇಲ್ ಮೂವ್ಮೆಂಟ್ ಎಷ್ಟು ಫಾಸ್ಟ್ ಇರುತ್ತೆ, ಅಷ್ಟು ಫಾಸ್ಟ್ ಸ್ಪರ್ಮ್ ಮುಂದೆ ಹೋಗುತ್ತೆ. ತಿಳಿತಾ ಇದು? ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಟೇಲ್. ಸೊ ಟೇಲ್ ಆಲ್ಸೋ ಹೆಲ್ಪ್ಫುಲ್ ಏನ್ರಿ ಮೋಟಿಲಿಟಿ ಆಫ್ ದ ಸ್ಪರ್ಮ್. ತಿಳಿತಾ ಇದು? ಇನ್ನ ಒಂದು ಇಂಪಾರ್ಟೆಂಟ್ ಇಲ್ಲಿ ಇನ್ಫಾರ್ಮೇಶನ್ ಕಲಿಯೋಕೆ ನೀವೇನಂದ್ರ ಫರ್ಟಿಲಿಟಿ. ಓಕೆ, ಒಬ್ಬ ಮ್ಯಾನ್ ಫರ್ಟೈಲ್ ಅಂತ ಕರಿಬೇಕಂದ್ರ ಒಂದ್ ಕಂಡೀಷನ್ ಏನ್ ಕಂಡೀಷನ್ ಅಂತಂದ್ರೆ ಸೊ ಹ್ಯೂಮನ್ ಬೀಯಿಂಗ್ಸ್ ಮೇಲ್ಸ್ at during one sexual intercourse ಅಥವಾ during one ejaculation 200 to 300 million sperms produce ಆಗ್ತವೆ. during one ejaculation okay 200 to 300 million sperms produce ಆಗ್ತವೆ. ಓಕೆ, ಆದ್ರೆ ಎಗ್ ಹತ್ರ ಹೋಗಿ ರೀಚ್ ಆಗೋದು ಬರೀ 200 ಇಂದ 300 ಅಷ್ಟೇ. ಒನ್ ಸೆಕ್ಷುವಲ್ ಇಂಟರ್ಕೋರ್ಸ್ ಒಳಗಡೆ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗೋದಷ್ಟು 200 to 300 million ಪ್ರೊಡ್ಯೂಸ್ ಆಗ್ತಾವೆ. ಆದ್ರೆ ಎಗ್ ಹತ್ರ ಹೋಗಿ ಫರ್ಟಿಲೈಸೇಷನ್ ಆಗಕ್ಕೆ ಟ್ರೈ ಮಾಡೋದಷ್ಟು ಬರೀ 200 ಇಂದ 300. ಅಂದ್ರೆ ಉಳ್ಕಿದೆಲ್ಲ ಏನಾಗ್ತಾವ, ಉಳ್ಕಿದೆಲ್ಲ ಸತ್ತು ಹೋಗ್ತಾವ. ಸರಿ, ಎದಕ್ಕೆ ಸಾಯ್ತಾವು ಏನಂದ್ರೆ ನೆಕ್ಸ್ಟ್ ಟಾಪಿಕ್ ಒಳಗಡೆ ಹೇಳ್ತೀನಿ. ಬಟ್ ಔಟ್ ಆಫ್ 200 to 300 million sperms only few will survive. only 200 to 300 will survive. rest of them they die. ಎದಕ್ಕೆ ಅನ್ನೋದು ಆಮೇಲೆ ನೆಕ್ಸ್ಟ್ ವಿಡಿಯೋದೊಳಗಡೆ ಹೇಳ್ತೀನಿ. ಈಗ ಇಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಏನಂದ್ರ ಫರ್ಟಿಲಿಟಿ. ಸೊ ಒಬ್ಬ ಮೇಲ್ ಫರ್ಟೈಲ್, ಒಬ್ಬ ಹ್ಯೂಮನ್ ಬೀಯಿಂಗ್ಸ್ ಒಳಗಡೆ ಮೇಲ್ ನ ಕನ್ಸಿಡರ್ ಮಾಡಿದ್ರ, ಓಕೆ, ಒಬ್ಬ ಅಡಲ್ಟ್ ಮೇಲ್ ನ ಕನ್ಸಿಡರ್ ಮಾಡಿದ್ರ ಸೊ ಫರ್ಟೈಲ್ ಅಂತ ಕರಿಬೇಕು ಅಂತಂದ್ರ ಒಂದ್ ಕಂಡೀಷನ್ ಐತಿ. ಏನ್ ಕಂಡೀಷನ್ ಅಂತಂದ್ರ ಅವ ಟೋಟಲಿ ಎಷ್ಟು ಸ್ಪರ್ಮ್ಸ್ ಪ್ರೊಡ್ಯೂಸ್ ಮಾಡ್ತಾನಲ್ರಿ, ಅದ್ರೊಳಗಡೆ ಅವ ಟೋಟಲಿ ಎಷ್ಟು ಸ್ಪರ್ಮ್ಸ್ ಪ್ರೊಡ್ಯೂಸ್ ಮಾಡ್ತಾನ ಅದ್ರೊಳಗಡೆ 60% ಆಫ್ ದ ಸ್ಪರ್ಮ್ಸ್ ಶುಡ್ ಬಿ ಇನ್ ನಾರ್ಮಲ್ ಶೇಪ್ ಅಂಡ್ ಸೈಜ್. out of the total sperms he produces 60% ಸ್ಪರ್ಮ್ಸ್ ನಾರ್ಮಲ್ ಶೇಪ್ ಅಂಡ್ ಸೈಜ್ ಇರಬೇಕು. ಅದರೊಳಗಡೆ ಮತ್ತೆ 40% ಸ್ಪರ್ಮ್ಸ್ ಮೋಟೈಲ್ ಇರಬೇಕು. So 60% at least out of those sperms 60% of the sperm should be in proper shape and size. ಅಂದ್ರೆ proper shape and size ಅಂದ್ರೆ ಏನು, ಅದರದ್ದು ಕರೆಕ್ಟ್ ಹೆಡ್, ಆಕ್ರೋಸೋಮ್, ಪ್ಲಾಸ್ಮಾ ಮೆಂಬ್ರೇನ್, ಬಾಡಿ, ಟೇಲ್ ಎಲ್ಲ ಕರೆಕ್ಟ್ ಡೆವಲಪ್ ಆಗಿರಬೇಕು. ಅಟ್ ಲೀಸ್ಟ್ 200 to 300 million sperms ಏನು ಪ್ರೊಡ್ಯೂಸ್ ಆಗಲ್ಲ, ಅದರೊಳಗಡೆ 60% they should have proper shape and size and 40% of them they should have vigorous motility. they should be motile. ಅದರ ಶೇಪ್ ಅಂಡ್ ಸೈಜು ಕರೆಕ್ಟ್ ಇರಬೇಕು, ಆಮೇಲೆ ಮೋಟೈಲ್ ಇರಬೇಕು. ಸಪೋಸ್ ಶೇಪ್ ಅಂಡ್ ಸೈಜ್ ಕರೆಕ್ಟ್ ಐತಿ, ಮೋಟೈಲ್ ಇಲ್ಲ ಅಂದ್ರ ದೇ ಕೆನಾಟ್ ಫರ್ಟಿಲೈಸ್ ದ ಎಗ್. ಯಾಕಂದ್ರೆ ಎಗ್ ಹತ್ರ ಹೋಗಕ್ ಆಗಂಗಿಲ್ಲ ಮೋಟೈಲ್ ಇಲ್ಲ ಅಂದ್ರೆ. ಸಿಮಿಲರ್ಲಿ ಅವು ಮೋಟೈಲ್ ಅದಾವ ಬಟ್ ಪ್ರಾಪರ್ ಶೇಪ್ ಅಂಡ್ ಸೈಜ್ ಇಲ್ಲ, ಆಕ್ರೋಸೋಮ್ ಇಲ್ಲ, ಏನೂ ಡೆವಲಪ್ ಆಗಿಲ್ಲ, ಅವಾಗ ಏನಾಗುತ್ತೆ, ಅವಾಗೂ ಫರ್ಟಿಲೈಸೇಷನ್ ಆಗಂಗಿಲ್ಲ. ಸೊ ಅದಕ್ಕೆ ಫರ್ಟಿಲೈಸೇಷನ್ ಆಗ್ಬೇಕಂತಂದ್ರೆ ಕಂಡೀಷನ್ ಏನಂತಂದ್ರೆ ಔಟ್ ಆಫ್ ದ ಟೋಟಲ್ ಸ್ಪರ್ಮ್ಸ್ ಪ್ರೊಡ್ಯೂಸ್ಡ್ 60% at least ಏನಿರಬೇಕು, ದೇ ಶುಡ್ ಬಿ ಇನ್ ನಾರ್ಮಲ್ ಶೇಪ್ ಅಂಡ್ ಸೈಜ್ ಅಂಡ್ 40% at least ಏನಿರಬೇಕು, ದೇ ಶುಡ್ ಹ್ಯಾವ್ ಅ ವಿಗರಸ್ ಮೋಟಿಲಿಟಿ. ತಿಳಿತಾ ಇದು? ಸೊ ಇದು ದಿಸ್ ಈಸ್ ದ ಕಂಡೀಷನ್ ಫಾರ್ ಫರ್ಟೈಲ್ ಮೇಲ್ ಅಥವಾ ಫರ್ಟಿಲಿಟಿ. ತಿಳಿತಾ ಇದು? ಓಕೆ, ಸೊ ಇದೇನಿದು, ದಿಸ್ ಈಸ್ ಆಲ್ ಅಬೌಟ್ spermatogenesis and structure of the sperm. Okay, in the next video we will be learning about ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಎಗ್ ಹೆಂಗ್ ರಿಲೀಸ್ ಆಗುತ್ತೆ. ಸೊ ಎಗ್ ಫಾರ್ಮ್ ಆಗ್ಬೇಕಂದ್ರೆ ಏನಾಗುತ್ತೆ, ಆ ಪ್ರೊಸೆಸ್ ಏನ್ ಕರೀತಾರೆ oogenesis. ಸೊ oogenesis ಹೆಂಗಾಗುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಥ್ಯಾಂಕ್ ಯು.